ನೀವು ಇತ್ತೀಚೆಗೆ ಆಕಾಶವನ್ನು ಗಮನದಿಂದ ನೋಡಿದ್ದೀರಾ? ಸಾಮಾನ್ಯವಾಗಿ ನಾವೆಲ್ಲರೂ ಆಕಾಶವನ್ನು ನೋಡ್ತೇವೆ, ಆದರೆ ಎಲ್ಲರೂ ಗಮನಿಸುತ್ತಿಲ್ಲ. ಕೆಲವೊಮ್ಮೆ ಹಠಾತ್ ಒಂದು ಬೆಳಕು ಆಕಾಶವನ್ನು ಕತ್ತರಿಸಿ ಹೋಗುತ್ತದೆ. ನಾವದನ್ನು ಉಲ್ಕೆ ಎಂದು ಹೇಳಿ ಮುಂದೆ ಹೋಗ್ತೇವೆ. ಆದರೆ ಆ ಕ್ಷಣದಲ್ಲಿ ನಿಮ್ಮ ಹೃದಯ ಏಕೆ ಜೋರಾಗಿ ತಡಕಾಡುತ್ತದೆ? ಯಾಕೆ ಒಂದು ಕ್ಷಣ ದೇಹ ನಿಶ್ಚಲವಾಗುತ್ತದೆ? ದೇವಿ ಭಾಗವತ ಪುರಾಣದಲ್ಲಿ ದೇವಿ ಕೆಲವೊಮ್ಮೆ ತನ್ನ ಸನ್ನಿಧಿಯನ್ನು ಪ್ರಕಾಶದ ಮೂಲಕ ಸೂಚಿಸುತ್ತಾಳೆ ಎಂದು ಉಲ್ಲೇಖ ಇದೆ. ಪ್ರಕಾಶ ಎಂದರೆ ಕೇವಲ ಬೆಳಕು ಅಲ್ಲ, ಅದೊಂದು ಸೂಚನೆ. ಅದು ಆಶೀರ್ವಾದವೂ ಆಗಬಹುದು ಅಥವಾ ಎಚ್ಚರಿಕೆಯೂ ಆಗಬಹುದು. ಪ್ರಶ್ನೆ ಇದು: ನೀವು ಕಂಡದ್ದು ಸಾಮಾನ್ಯ ಬೆಳಕ ಅಥವಾ ವೈಯಕ್ತಿಕ ಸಂಕೇತವಾ? ಮಿಂಚು ಹೊಡೆಯುವಾಗ ಸಾಮಾನ್ಯವಾಗಿ ಜನರು ಹೆದರುತ್ತಾರೆ. ಆದರೆ ನಿಮಗೆ ಯಾವಾಗಲಾದರೂ ಮಿಂಚು ಹೊಳೆಯುವ ಕ್ಷಣದಲ್ಲಿ ವಿಚಿತ್ರವಾದ ಶಾಂತಿ ಅನುಭವವಾಗಿದೆಯಾ? ಭಯ ಬದಲು ಒಂದು ಶಕ್ತಿ ಎದ್ದಂಟಾಗಿದೆಯಾ? ಕಾಲಿಕಾ ಪುರಾಣದಲ್ಲಿ ಮಹಾಶಕ್ತಿಯನ್ನು ಮಿಂಚಿನ ರೂಪದಲ್ಲಿ ವರ್ಣಿಸಲಾಗಿದೆ. ಮಿಂಚು ಯಾವಾಗ ಬರುತ್ತದೆ? ಏನನ್ನಾದರೂ ಮುರಿಯಬೇಕಾದಾಗ, ಹಳೆಯ ಅಡಚಣೆ, ಹಳೆಯ ದುಃಖ, ಹಳೆಯ ಅಧ್ಯಾಯ ಮುಗಿಯಬೇಕಾದಾಗ. ಹಾಗಾದರೆ ನಿಮ್ಮ ಜೀವನದಲ್ಲಿ ಏನೋ ಮುಗಿಯಲು ಸಿದ್ಧವಾಗಿದೆಯಾ? ಮೋಡಗಳನ್ನು ಗಮನಿಸಿದ್ದೀರಾ? ಕೆಲವೊಮ್ಮೆ ಅವು ಸಾಮಾನ್ಯ ಆಕಾರದಲ್ಲಿ ಇರುವುದಿಲ್ಲ. ತ್ರಿಶೂಲದಂತೆ, ಕಿರೀಟದಂತೆ, ಒಂದು ರೂಪದಂತೆ ಕಾಣುತ್ತವೆ. ಅದು ಕೇವಲ ಕಲ್ಪನೆನಾ ಅಥವಾ ಪ್ರಕೃತಿಯೊಳಗೆ ಅಡಗಿರುವ ಸಂದೇಶವಾ? ಶ್ರೀಮದ್ ಭಗವದ್ಗೀತೆಯಲ್ಲಿ ದೈವಿಕ ಶಕ್ತಿ ಪ್ರಕೃತಿಯ ರೂಪಗಳಲ್ಲಿ ವ್ಯಕ್ತವಾಗುತ್ತದೆ ಎಂದು ಹೇಳಲಾಗಿದೆ. ಆದರೆ ಎಲ್ಲರಿಗೂ ಅದು ಕಾಣುವುದಿಲ್ಲ, ಯಾಕೆಂದರೆ ಎಲ್ಲರೂ ಸಿದ್ಧರಾಗಿರುವುದಿಲ್ಲ. ಕೆಲವರಿಗೆ ಮಾತ್ರ ಸಂಕೇತಗಳು ಸ್ಪಷ್ಟವಾಗುತ್ತವೆ. ಈಗ ಒಂದು ನಿಜವಾದ ಪ್ರಶ್ನೆ: ಕೊನೆಯ ಕೆಲ ದಿನಗಳಿಂದ ನಿಮಗೆ ಕಾರಣವಿಲ್ಲದೆ ಆಕಾಶದ ಕಡೆ ನೋಡಬೇಕು ಅನ್ನಿಸುತ್ತಿದೆಯಾ? ಮನಸ್ಸು ಮೇಲಕ್ಕೆ ಎಳೆಯುತ್ತಿದೆಯಾ? ಇದು ಕೇವಲ ಯಾದೃಚ್ಛಿಕವಾಗಿರಬಹುದು, ಆದರೆ ಕೆಲವೊಮ್ಮೆ ಇದು ಕರೆಯುವಿಕೆ. ಎಲ್ಲಾ ಸಂಕೇತಗಳು ಗಟ್ಟಿಯಾಗಿ ಬರುತ್ತವಲ್ಲ, ಕೆಲವು ಮೌನವಾಗಿ ಬರುತ್ತವೆ. ಪ್ರತಿ ಬೆಳಕು ಸಂದೇಶವಲ್ಲ, ಪ್ರತಿ ಮಿಂಚು ಸೂಚನೆಯಲ್ಲ. ಆದರೆ ಕೆಲವು ಕ್ಷಣಗಳು ತುಂಬಾ ವೈಯಕ್ತಿಕವಾಗಿರುತ್ತವೆ. ಬಹುಶಃ ನೀವಿದನ್ನು ಈಗ ಕೇಳುತ್ತಿರುವುದೇ ಒಂದು ಸಂಕೇತವಾಗಿರಬಹುದು. ಇಂದು ರಾತ್ರಿ ಆಕಾಶದ ಕಡೆ ನೋಡಿ. ಏನನ್ನೂ ಬೇಡಿಕೊಳ್ಳಬೇಡಿ, ಕೇವಲ ಗಮನಿಸಿ ಮತ್ತು ಮನಸ್ಸಿನಲ್ಲಿ ಒಂದು ಮಾತು ಹೇಳಿ: ಅಮ್ಮ, ಇದು ನಿನ್ನ ಸಂಕೇತವಾಗಿದ್ದರೆ ನನಗೆ ಸ್ಪಷ್ಟತೆ ಕೊಡು. ನಂತರ ಮೌನವನ್ನು ಕೇಳಿ, ಯಾಕೆಂದರೆ ದೇವಿಯ ಸಂದೇಶಗಳು ಕೆಲವೊಮ್ಮೆ ಶಬ್ದದಲ್ಲಲ್ಲ, ಮೌನದಲ್ಲಿ ಬರುತ್ತವೆ. ತ್ರಿಶೂಲ.